ಕಾಶ್ಮೀರದಲ್ಲಿ ಇರಾನ್ ಸಂತ್ರಸ್ತರಿಗಾಗಿ ದೇಣಿಗೆ ಸಂಗ್ರಹ. ಕಾಶ್ಮೀರಿ ಭಾವನೆಯ ಜೊತೆ ದೇಶ ವಿರೋಧಿಗಳ ಚೆಲ್ಲಾಟ. ಉಗ್ರ ಕೃತ್ಯಕ್ಕೆ ಬಳಕೆಯಾಗುತ್ತಾ ದೇಣಿಗೆ ಹಣ. ಇರಾನ್ ಸಂತ್ರಸ್ತರಿಗಾಗಿ ಕಾಶ್ಮೀರದಲ್ಲಿ ನಡೆದ ದೇಣಿಗೆ ಸಂಗ್ರಹ ಅಭಿಯಾನ ಇಡೀ ದೇಶದ ಗಮನ ಸೆಳೆದಿದೆ. ಒಂದು ಕಡೆ ಕಾಶ್ಮೀರಿ ಜನರ ನಿಸ್ವಾರ್ಥ ದಾನಗುಣ ಚರ್ಚೆಯಾಗ್ತಿದೆ. ಅದೇ ಸಮಯದಲ್ಲಿ ಈ ಹಣ ಸಂಗ್ರಹದ ಹಿಂದೆ ಇರುವ ಉಗ್ರಗಾಮಿ ಸಂಪರ್ಕ ಮತ್ತು ಅಂತಾರಾಷ್ಟ್ರೀಯ ಪಿತೂರಿಯ ಬಗ್ಗೆಯೂ ಅನೇಕ ಅನುಮಾನಗಳು ಹುಟ್ಟಿಕೊಂಡಿವೆ. ಮಾನವೀಯತೆಯ ಹೆಸರಿನಲ್ಲಿ ಸಂಗ್ರಹವಾದ ಹಣ ಕಾಶ್ಮೀರಿ ಉಗ್ರರ ಜೇಬಿಗೆ ಹೋಗುತ್ತಾ ಅನ್ನೋ ಆತಂಕ ಈಗ ಸೃಷ್ಟಿಯಾಗಿದೆ. ಇರಾನಿ ಸಂತ್ರಸ್ತರಿಗಾಗಿ 17 ಕೋಟಿ ರೂಪಾಯಿ ಸಂಗ್ರಹ. ಕಾಶ್ಮೀರದ ವಿವಿಧ ಭಾಗಗಳಲ್ಲಿ ಜನರು ತಮ್ಮ ಶಕ್ತಿ ಮೀರಿ ಇರಾನ್ ಸಂತ್ರಸ್ತರಿಗಾಗಿ ನೆರವನ್ನ ನೀಡುತ್ತಿದ್ದಾರೆ. ಈ ಅಭಿಯಾನದಲ್ಲಿ ಸಂಗ್ರಹವಾಗಿರುವ ಮೊತ್ತ ಅಂದಾಜು 17.91 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಹಣ ಸಂಗ್ರಹದ ಕೆಲವು ವಿದ್ಯಮಾನಗಳು ನಿಜಕ್ಕೂ ಅಚ್ಚರಿ ಹುಟ್ಟಿಸುತ್ತೆ. ಈ ವಿಚಾರದಲ್ಲಿ ಕಾಶ್ಮೀರಿಗಳು ಎಷ್ಟು ಭಾವನಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಹಸು ಕುರಿ ಮಾರಿ ಇರಾನಿಗಾಗಿ ದೇಣಿಗೆ. 50 ಹಳೆ ನಾಣ್ಯ 17,000ಕ್ಕೆ ಹರಾಜು. ಹಣವಿಲ್ಲದವರಿಂದ ತಾಮ್ರಪಾತ್ರೆಗಳ ದಾನ. ಶ್ರೀನಗರದ ಒಂದು ಪ್ರದೇಶದಲ್ಲಿ ಕೇವಲ 50 ಪೈಸೆ ಪುರಾತನ ನಾಣ್ಯವನ್ನ ಹರಾಜಿಗೆ ಇಡಲಾಗಿತ್ತು. ಇದು 17,000 ರೂಪಾಯಿಗಳಿಗೆ ಮಾರಾಟವಾಯಿತು. ನಗದು ಹಣದ ಜೊತೆಗೆ ಮಹಿಳೆಯರು ತಮ್ಮ ಚಿನ್ನದ ಆಭರಣಗಳನ್ನ, ಪುರುಷರು ತಮ್ಮ ಮೋಟಾರು ಸೈಕಲ್, ಹಸು, ಕುರಿ ಹಾಗೂ ತಾಮ್ರದ ಪಾತ್ರೆಗಳನ್ನು ದಾನವಾಗಿ ನೀಡಿದ್ದು ವಿಶೇಷವಾಗಿತ್ತು. ಯಾವ ಭಾಗದಲ್ಲಿ ಹೆಚ್ಚು ಸಂಗ್ರಹ? ಶಿಯಾ ಸಮುದಾಯ ಹೆಚ್ಚಿರುವ ಬಗ್ಧಾಮ್ ಜಿಲ್ಲೆಯ ಮಗಾಮ್ ಮತ್ತು ಬೀರ್ವಾ ಭಾಗಗಳಿಂದ ಅತಿ ಹೆಚ್ಚು ದೇಣಿಗೆ ಬಂದಿದೆ. ಶ್ರೀನಗರದ ಜಾದಿಬಾಲ್ ಮತ್ತು ಬೆಮಿನಾ ಪ್ರದೇಶಗಳಲ್ಲಿ ಸಾರ್ವಜನಿಕ ಹರಾಜುಗಳ ಮೂಲಕ ಬೃಹತ್ ಮೊತ್ತ ಸಂಗ್ರಹವಾಗಿದೆ. ಬಾರಾಮುಲ್ಲಾ ಮತ್ತು ಕಾರ್ಗಿಲ್ ಭಾಗಗಳಲ್ಲೂ ಜನ ತಮ್ಮ ಐಷಾರಾಮಿ ಕಾರುಗಳನ್ನ ಸಹ ಈ ನಿಧಿಗೆ ಅರ್ಪಿಸಿದ್ದಾರೆ. मोहम्मद सलवात बरशाने मोहम्मद वाले माशाअल्लाह माशाअल्लाह माशाअल्लाह. ಹಣ ಸಂಗ್ರಹಕಾರರ ಸಂಪರ್ಕದ ಬಗ್ಗೆ ಶಂಕೆ. ಉಗ್ರರ ಕೈ ಸೇರುತ್ತಾ ಇರಾನಿ ದೇಣಿಗೆ ಹಣ? ದೇಣಿಗೆ ಸಂಗ್ರಹದ ಮೇಲೆ ಕಣ್ಣಿಟ್ಟಿವೆ ಭದ್ರತಾ ಪಡೆಗಳು. ಇಷ್ಟು ದೊಡ್ಡ ಮಟ್ಟದ ಹಣ ಸಂಗ್ರಹಣೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಮತ್ತು ರಾಜ್ಯ ತನಿಖಾ ಸಂಸ್ಥೆಗಳ ನಿದ್ದೆಗೆಡಿಸಿದೆ. ಇದಕ್ಕೆ ಕಾರಣಗಳೂ ಇವೆ. ಈ ಅಭಿಯಾನದ ನೇತೃತ್ವ ವಹಿಸಿರುವ ಕೆಲವು ವ್ಯಕ್ತಿಗಳ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಹಕೀಂ ಸಾಜದ್ ಅನ್ನುವ ವ್ಯಕ್ತಿ ಉಗ್ರರ ಫಂಡಿಂಗ್ ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡ್ತಾನೆ ಅನ್ನೋ ಪ್ರಬಲ ಗುಮಾನಿ ಇದೆ. ಮತ್ತೊಬ್ಬ ವ್ಯಕ್ತಿ ಸೈಯದ್ ರುಹಲ್ಲಾ ರಿಜ್ವೆ. ಸದ್ಯ ಈತ ಇರಾನಿನಲ್ಲಿ ನೆಲೆಸಿದ್ದಾನೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದ್ರೆ ಐಆರ್ಜಿಸಿ ಜೊತೆ ನೇರ ಸಂಬಂಧವಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಇಬ್ಬರ ಸಂಪರ್ಕಗಳು ಭಾರತ ವಿರೋಧಿಗಳ ಜೊತೆ ಇದೆ ಅಂತ ಗುಪ್ತಚರ ಮಾಹಿತಿಗಳು ಹೇಳ್ತಾ ಇವೆ. ಹಾಗಾಗಿ ಈ ದೇಣಿಗೆ ಹಣ ಕೊನೆಗೆ ಉಗ್ರಗಾಮಿ ಚಟುವಟಿಕೆಗಳಿಗೆ ಅಥವಾ ಕಾಶ್ಮೀರದಲ್ಲಿ ಅಸ್ಥಿರತೆ ಉಂಟು ಮಾಡಲು ಬಳಕೆಯಾಗಬಹುದಾ ಎಂದು ಶಂಕೆ ವ್ಯಕ್ತವಾಗಿದೆ. ದೇಣಿಗೆ ಹಣ ಹವಾಲಾ ಮೂಲಕ ವಿದೇಶಕ್ಕೆ. İran'ız kadar beytim Allah can koren kadar şehit ಕಲಿತು ದೇಶ ಸಂಗ್ರಹವಾದ ಹಣ ಮತ್ತು ಬಂಗಾರವನ್ನ ಅಧಿಕೃತ ಬ್ಯಾಂಕಿಂಗ್ ವ್ಯವಸ್ಥೆಯ ಮೂಲಕ ಇರಾನಿಗೆ ವರ್ಗಾಯಿಸುವುದು ಅಸಾಧ್ಯ. ಆದ್ರಿಂದ ಇದನ್ನ ಹವಾಲಾ ಅಥವಾ ಕ್ರಿಪ್ಟೋ ಕರೆನ್ಸಿ ಮೂಲಕ ವಿದೇಶಕ್ಕೆ ಸಾಗಿಸಬೇಕಿದೆ. ಈ ಅಭಿಯಾನಕ್ಕೆ ಪೂರಕವಾಗಿ ಕಾಶ್ಮೀರದಲ್ಲಿ ಸಾವಿರಾರು ನಕಲಿ ಬ್ಯಾಂಕ್ ಖಾತೆಗಳು ಪತ್ತೆಯಾಗಿರುವುದು ಸಂಶಯವನ್ನ ದೃಢಪಡಿಸಿದೆ. ಈ ಮಧ್ಯೆ ಪಾಕಿಸ್ತಾನವೂ ಸಹ ಗಡಿಯಾಚೆಯಿಂದ ಇಂತಹ ದೇಣಿಗೆ ಸಂಗ್ರಹಕ್ಕೆ ಪ್ರೋತ್ಸಾಹ ನೀಡ್ತಾ ಇದೆ ಅನ್ನೋ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಒಟ್ಟಾರೆ ಕಾಶ್ಮೀರಿ ಜನಸಾಮಾನ್ಯರ ಈ ನಡೆ ಮಾನವೀಯತೆಯ ದೃಷ್ಟಿಯಿಂದ ಶ್ಲಾಘನೀಯವೇ? ಆದ್ರೆ ಮಾನವೀಯ ನೆರವಿನ ಹೆಸರಿನಲ್ಲಿ ಭಯೋತ್ಪಾದನೆಗೆ ನೀರೆರೆಯಲಾಗುತ್ತಿದೆಯೇ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಎನ್ಐಎ ಈಗ ವ್ಯವಸ್ಥಿತ ತನಿಖೆಯನ್ನ ನಡೆಸುತ್ತಿದೆ. ಅಧಿಕೃತ ಪರವಾನಗಿ ಇಲ್ಲದ ಇಂತಹ ಸಂಗ್ರಹಣೆಗಳು ದೇಶದ ಆರ್ಥಿಕ ಮತ್ತು ಆಂತರಿಕ ಭದ್ರತೆಗೆ ಕುತ್ತು ತರುವ ಸಾಧ್ಯತೆ ಇದೆ ಅನ್ನೋದು ಸಹ ಆತಂಕದ ವಿಷಯವೇ ಆಗಿದೆ.